ಆ ವೀಕ್ಷಕರೇ, ಇದು ಪಶ್ಚಿಮ ಮುಖ ಫೇಸ್, ಅಂದ್ರೆ ರೋಡ್ ಬಂದು ಪಶ್ಚಿಮ ಅಂದ್ರೆ ಪಶ್ಚಿಮ ಮುಖ. ಇದೇನಾಗಿದೆ ಅಂದ್ರೆ ಪಶ್ಚಿಮದಲ್ಲಿ ಸುಮಾರು ಒಂದು 20 ಅಡಿಗೆ ಒಂದು 35-40 ಅಡಿ ಸ್ಪೇಸ್ ಜಾಗ ಇದೆ. ಇದು ಈಶಾನ್ಯ ಮೂಲೆ ಅಗ್ನಿಮೂಲೆ ಟೋಟಲಿ ಬ್ಲಾಕ್ ಆಗ್ಬಿಟ್ಟಿದೆ ಈ ಮನೆ. ಸೊ ವಿಚಾರ ಏನು ಅಂತಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಸಂಪ್ ಮಾಡ್ಕೊಂಡ್ಬಿಟ್ಟವ್ರೆ. ಈ ರೀತಿ ಮಾಡ್ಕೊಂಡಿದ್ದ ಪರಿಣಾಮ ಏನು? ಈಶಾನ್ಯದಲ್ಲಿ ಬನ್ನಿ ತೋರಿಸ್ತೀನಿ, ಹಾಗೆ ಬನ್ನಿ. ಇದೊಂದು ಪಶ್ಚಿಮ. ಈ ಪಶ್ಚಿಮ ನಾನು ಹೇಳಿದ್ದೀನಿ, ಪಶ್ಚಿಮದಲ್ಲಿ ನೀವು ಆಕ್ಚುಲಿ ಸಂಪ್ ಇರಬಾರ್ದು ಅಂತ. ಪಶ್ಚಿಮದಲ್ಲಿ ಸಂಪಿದ್ದಷ್ಟುನು ಇವ್ರೇನಾಗುತ್ತೆ ಅಂದ್ರೆ ಸಾಲಗಳು ಬೇಗ ಸಿಗುತ್ತೆ. ನಾನು ಒಂದು ಸುಮಾರು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ, ಸಾಲ ಬೇಜನ್ ಸಿಗುತ್ತೆ, ಕೇಳಿದವರೆಲ್ಲ ಕೊಡ್ತಾರೆ, ಆದ್ರೆ ತೀರ್ಸೋಕ್ ಸಾಕಾಗಲ್ಲ, ತೀರ್ಸೋಕು ಆಗೋದಿಲ್ಲ. ಇಲ್ಲ ಜಮೀನ್ ಮಾರ್ಬೇಕು, ಸೈಟ್ ಮಾರ್ಬೇಕು ಅಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಸುಮಾರು ಸಾಲಗಳು ಮಾಡ್ಕೊಂಡ್ಬಿಡ್ತಾರೆ. ಇದೇ ಪರಿಸ್ಥಿತಿ ನೋಡಿ ಇದೆಲ್ಲ ಬಂದಿದೆ. ಬನ್ನಿ ಒಳಗಡೆ. ಇದು ಪಶ್ಚಿಮ ವಾಯುವ್ಯ ಎಂಟ್ರಿ, ಹಳೆ ಮನೆ ಆದ್ರೂ ನೋ ಪ್ರಾಬ್ಲಮ್. ಪಶ್ಚಿಮ ವಾಯುವ್ಯ ಎಂಟ್ರಿ. ಈಗ ಇಲ್ಲಿ ಒಬ್ರು ಮನೆ ಓನರ್ ಅಮ್ಮ ಇದ್ದಾರೆ. ಮೇಡಮ್ ಅವರೇ, ಇದು ಯಾವ ಊರು? ಇದು ಅರಟಿ ಗುರುಜಿ. ಅರಟಿ? ಅರಟಿನ ಅರಟಿ. ಇದು ಕೋಲಾರ ತಾಲೂಕು. ಇದು ಕೋಲಾರ ತಾಲೂಕು ಅರಟಿ ಅನ್ನೋ ಗ್ರಾಮ. ಸೊ ನಿಮ್ಮ ಹೆಸರು? ಸುನಂದ ಅಂತ ಹೇಳ್ಬಿಟ್ಟು. ಸೊ ಸುನಂದ, ಓಕೆ. ನೀವು ನಕ್ಷತ್ರ ನಾಡಿ ಕಲ್ತಿದ್ದೀರಿ ಅಂತ ಗೊತ್ತಾಯ್ತು. ವೆರಿ ಗುಡ್, ದೇವರೊಳ್ಳೇದ್ ಮಾಡ್ಲಿ. ಆದ್ರೂ ಸಹ ಅದು ಯಾಕೆ ಅದು ಅಷ್ಟೊಂದು ಡೆವಲಪ್ಮೆಂಟ್ ಮಾಡ್ಕೊಳಕ್ ಆಗಿಲ್ಲ ನಿಮ್ ಕೈಯಲ್ಲಿ? ಯಾಕೆ ಗೊತ್ತಾ? ಈಶಾನ್ಯ ಮೂಲೆ ಏನಿದೆ ಮೇಡಮ್ ಹೇಳಿ? ಬೆಡ್ರೂಮ್. ಈಶಾನ್ಯದಲ್ಲಿ ಬೆಡ್ ಇದೆ. ಅಂಡ್ ಈಶಾನ್ಯದಲ್ಲಿ ಬನ್ನಿ, ಹಾಗೆ ತೋರಿಸ್ತೀನಿ. ಹಾಗೆ ಬನ್ನಿ. ಓಕೆ ನೋಡಿ, ಇದು ಬೆಡ್ರೂಮು. ಕತ್ತಲಾಗಿರುವಂತಹ ಕೋಣೆ ಆಗಿದೆ. ಇದು ಬಂದು ಬೆಡ್ರೂಮು. ಇಲ್ಲಿ ಯಜಮಾನ ಮಲಗ್ತಾ ಇದ್ದಾರೆ. ಓಕೆ. ಆದ್ರೆ ಹೊರಗಡೆ ಪೂರ್ವದಲ್ಲಿ ಜಾಗ ಇದೆ, ಒಂದು 6-7 ಅಡಿ ಜಾಗ ಇದೆ. ಆದ್ರೆ ಅಲ್ಲಿ ಒಂದು ಸಂಪು ಮಾಡ್ಕೊಂಡಿಲ್ಲ ಇವ್ರು ಪುಣ್ಯಾತ್ಮರು. ಪಶ್ಚಿಮ ವಾಯುವ್ಯದಲ್ಲಿ ಮಾಡ್ಕೊಂಡ್ಬಿಟ್ಟವ್ರೆ. ಇವ್ರಿಗೆ ಒಳ್ಳೆ ನಾಲೆಡ್ಜ್ ಇದೆ, ಒಳ್ಳೆ ಬ್ರಿಲಿಯಂಟ್ ಯಜಮಾನ, ಆದ್ರೆ ವರ್ಕ್ ಆಗ್ತಾ ಇಲ್ಲ. ಬಿಕಾಸ್ ಈಶಾನ್ಯದಲ್ಲೇ ಮಲಗಿ, ಈ ಈಶಾನ್ಯದಲ್ಲಿ ಸಂಪು ಇಲ್ಲದೆ ಇರೋ ಕಾರಣ ಇದೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ. ಅರ್ಥ ಇದಲ್ಲ? ಸೊ ಇಲ್ಲಿ ಕೂಡ ಈ ಮಕ್ಕಳು ಕೂಡ ಒಳ್ಳೆ ಬ್ರಿಲಿಯಂಟೆ, ಆದ್ರೂ ಸಹ ಏನು ವರ್ಕ್ ಮಾಡ್ತಾ ಇಲ್ಲ ಮೈಂಡ್. ಯಾಕೆ? ಕಾರಣ ಇದೆ, ಕೈ ಬಾಯಿ ಅಂಟೋದಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಇದೆ. ಸಾಲಕ್ಕೆ ಪಶ್ಚಿಮ ವಾಯುವ್ಯ ಸಂಪು. ಈಶಾನ್ಯದಲ್ಲಿ ನಾನು ಹೇಳಿದ್ದೇನೆ, ಹೊರಗಡೆ ಇನ್ನೂ ಜಾಗ ಇದೆ. ಒಂದು ಡ್ರಮ್ ಆದ್ರೂ ಚಿಕ್ಕದಾಗ ಒಂದು ಫಿಕ್ಸ್ ಮಾಡ್ಕೊಳ್ಳಿ ಭೂಮಿ ಒಳಗಡೆ ಅಂತ ಹೇಳಿದ್ದೀನಿ. ಆ ನೀರನ್ನ ಉಪಯೋಗ ಮಾಡ್ಕೊಳಕ್ ಹೇಳಿದ್ದೀನಿ. ಬೆಡ್ರೂಮ್ ಖಾಲಿ ಮಾಡಕ್ ಹೇಳಿದ್ದೀನಿ. ಓಕೆ.